ಹಿಜಾಬ್ ನಿಷೇಧವನ್ನ ವಾಪಸ್ ಪಡೆದಿರುವಂಥದ್ದು. ಹಿಜಾಬ್ ಧರಿಸೋಕ್ಕೆ ಅವಕಾಶಗಳಿದ್ರೆ ನಾವು ಧರ್ಮ ನಮಗೆ ಮುಖ್ಯ, ನಾವು ಶಾಲೆಗೆ ಬರೋಲ್ಲ ಅಂತ ಹೇಳಿ ಶಾಲೆಯನ್ನ ಹೊರಗೆ ಉಳಿಯುವಂಥ ಕೆಲಸಗಳನ್ನು ಸಹ ಮಾಡ್ತು. ಆತ ಯಾವ ಧರ್ಮದವನು, ಯಾವ ಜಾತಿಯವನು? ಆತ ಜನಿವಾರ ಹಾಕಿದ್ದಾನ, ಆತ ರುದ್ರಾಕ್ಷಿ ಹಾಕಿದ್ದಾನ, ಆಕೆ ಹಿಜಾಬ್ ಹಾಕಿದ್ದಾಳ, ಆತ ಇನ್ಯಾವುದೋ ಶಾಲಾ ಹಾಕೊಂಡಿದ್ದಾನ? ನೀವು ಹಿಜಾಬ್ ಧರಿಸಿ ಬನ್ನಿ ಅಂತ ಹೇಳುವಾಗ ಸಾವಿರಾರು ವಿದ್ಯಾರ್ಥಿಗಳು ಕೇಸರಿ ಧರಿಸಿ ಶಾಲೆಗಳಿಗೆ ಬರ್ತಾರೆ. ಹೇಗೆ ತಡೀತಾರೆ? ಮತ್ತೆ ಅದೊಂದು ಸಂಘರ್ಷಗಳಿಗೆ ಅವಕಾಶ ಆಗುತ್ತೆ. ಪಂಚೆ ಧರಿಸಬಹುದು, ಪೇಟ ಧರಿಸಬಹುದು, ರುದ್ರಾಕ್ಷಿ ಮಾಲೆ ಧರಿಸಬಹುದು, ಜನಿವಾರ ಧರಿಸಬಹುದು ಅಂತ ಹೇಳುವಂತಹ ಆದೇಶವನ್ನ ಅದರೊಳಗೆ ಸೇರಿಸಿದೆ. ಯಾಕಂದ್ರೆ ಕಳೆದ 3 ವರ್ಷಗಳಿಂದ ಸೈಲೆಂಟ್ ಆಗಿತ್ತು ಈ ವಿಚಾರ. ಕ್ರಿಶ್ಚಿಯನ್ ಸಂಸ್ಥೆಗಳು ನಡೆಸ್ತಿರುವಂತಹ ವಿದ್ಯಾಸಂಸ್ಥೆಗಳಲ್ಲಿ ಇವತ್ತು ಹಿಂದೂ ಆಚರಣೆಗಳನ್ನ ಸುದ್ದಿ ಇಲ್ಲದೆ ಸಮವಸ್ತ್ರದ ಹೆಸರಿನಲ್ಲಿ ಅದನ್ನ ರದ್ದುಪಡಿಸುವ ಕೆಲಸವನ್ನ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಇವತ್ತು ಹೆಣ್ಣು ಮಕ್ಕಳು ಹೂ ಮುಡಿದು ಹೋಗಕ್ಕೆ ಅವಕಾಶಗಳಿಲ್ಲ, ಬಳೆ ಹಾಕಿ ಹೋಗೋದಕ್ಕೆ ಅವಕಾಶಗಳಿಲ್ಲ, ಕುಂಕುಮ ಹಾಕಿ ಹೋಗೋದಕ್ಕೆ ಅವಕಾಶಗಳಿಲ್ಲ, ನಾಮ ಹಾಕಿ ಹೋಗೋದಕ್ಕೆ ಅವಕಾಶಗಳಿಲ್ಲ. ಈ ದಸರಾ ರಜೆ ಕೊಡ್ತಾರೆ, ಆ ದಸರಾ ರಜೆ ಈ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಕಟ್ ಮಾಡ್ತಾರೆ, ಅದನ್ನ ಕಟ್ ಮಾಡಿ ಕ್ರಿಸ್ಮಸ್ ರಜೆಗೆ ಆಡ್ ಮಾಡ್ಕೊಳ್ತಾರೆ. ಹೌದು, ನಿಮಗೆ ಕರೆಕ್ಟ್ ಅದು. ಅದರಲ್ಲೂ ರಾಜ್ಯ ಸರ್ಕಾರ ತನ್ನ ಮುಸ್ಲಿಮ್ಸ್ ಓಲೈಸುವ ಬರದಲ್ಲಿ, ಮುಸ್ಲಿಂ ಮತಗಳನ್ನು ತನ್ನ ಕಡೆ ಇಟ್ಟುಕೊಳ್ಳುವ ಬರದಲ್ಲಿ, ಮುಸ್ಲಿಮ್ಸ್ಗೆ ನಾನೇನೋ ಮಾಡ್ತಾ ಇದ್ದೀನಿ ಅಂತ ಹೇಳುವ ಬರದಲ್ಲಿ ಈ ರೀತಿ ನಿರ್ಧಾರ ತೆಗೆದುಕೊಳ್ಳುವಂಥದ್ದು ಒಳ್ಳೆಯ ನಿರ್ಧಾರ ಅಂತೂ ಅಲ್ವೇ ಅಲ್ಲ. ಇವತ್ತು ಮುಸ್ಲಿಮ್ಸ್ ಸಹ ಅದೇ ಥರ ವರ್ತಿಸುವಂಥದ್ದು ನೋಡಿದ್ರೆ ನಮ್ಮಿಂದ ಅಧಿಕಾರಕ್ಕೆ ಬಂದಿದ್ದು, ನಾವು ಹೇಳಿದೆಲ್ಲ ಆಗಬೇಕು ಅಂತೇಳಿ ಇವತ್ತು ಕಾಂಗ್ರೆಸ್ ಮುಖಂಡರುಗಳೇ ಇವಾಗ ಹೇಳ್ತಾ ಇದ್ದಾರೆ. ಇವತ್ತು ಬಿಜೆಪಿಗೆ ಒಂದು ಅಸ್ತ್ರವನ್ನ ಸರ್ಕಾರವೇ ಕೊಟ್ಟಿದೆ, ಅವರಿಗೆ ಇದು ಬೇಡ ಇತ್ತು ಅಂತ ಹೇಳುವಂತ ಹೇಳ್ತಿದ್ದಾರೆ. ಹಿಂದೆ ನಮಗೆ ಗೊತ್ತಿದ್ದ ಹಾಗೆ ನಿಮಗೂ ಗೊತ್ತಿದ್ದ ಹಾಗೆ ಎಲ್ಲ ವಿದ್ಯಾಸಂಸ್ಥೆ ಶಾರದಾ ಪೂಜೆಗಳು ನಡೀತಾ ಇತ್ತು. ಅವಾಗ ಇಲ್ಲಿ ಯಾರು ಬೇರೆ ಜಾತಿ ಧರ್ಮದ ಬಗ್ಗೆ ಯೋಚನೆ ಮಾಡ್ತಿರ್ಲಿಲ್ಲ. ಇವತ್ತು ಶಾರದಾ ಪೂಜೆ ಆಚರಣೆ ಮಾಡಿದ್ರೆ ಅದು ಹಿಂದೂ ಆಚರಣೆ ಆಗುತ್ತೆ, ಅಲ್ಲಿ ಮುಸ್ಲಿಮ್ಸ್ ಮಕ್ಕಳಿಗೆ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗುತ್ತೆ, ಕ್ರಿಶ್ಚಿಯನ್ ಮಕ್ಕಳಿಗೆ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗುತ್ತೆ ಅಂತ ಹೇಳೋ ಯೋಚನೆ ಮಾಡುವ ಹಂತಕ್ಕೆ ಇವತ್ತು ತಲುಪಿದೆ. ಮುಸ್ಲಿಂ ಪರವಾಗಿ ನಾವಿದ್ದೇವೆ ಅಂತ ಹೇಳುವುದನ್ನ ತೋರಿಸುವ ಪ್ರಕ್ರಿಯೆಯನ್ನ ಇದು ಕಾಂಗ್ರೆಸ್ ಅವರು ಮಾಡಿದಾಗೆ ಕಾಣ್ತಾ ಇದೆ. ಶಾಲಾ ಕಾಲೇಜುಗಳು ಕೂಡ ಇವತ್ತು ರಾಜ್ಯಕ್ಕೆ ದಾಳಗಳಾಗಿ ಬಳಕೆ ಆಗುತ್ತಿರುವಂಥದ್ದು ಬಹಳ ಬೇಸರ ಹುಟ್ಟಿಸುತ್ತೆ.